ಇಲ್ಲಿ ಇನ್ನೊಂದು 2,000 ರೂಪಾಯಿ ಬರಬೇಕಾಗಿತ್ತಲ್ಲ, ಬಂದೇ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಅದ್ರ ಬಗ್ಗೆನೇ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣದ ಬಗ್ಗೆ ಏನೇನು ಪ್ರೋಗ್ರೆಸ್ ಆಗ್ತಿದೆ ಮತ್ತು ಹಣ ಯಾವಾಗ ಬರ್ತಿದೆ ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಮಾಹಿತಿ ಬಂದಿದೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣದ 2,000 ರೂಪಾಯಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 11ನೇ ಕಂತಿನ ಹಣ ಏನು ಬರಬೇಕಾಗಿತ್ತಲ್ಲ, ಅದು ನಿಮ್ಮ ಖಾತೆಗಳಿಗೆ ಆಗಲೇ ಜಮೆ ಆಗಿದೆ. ಆದರೆ ನಿಮಗೆ ಸರ್ಕಾರದವ್ರು ಹೇಳಿದ್ದೇನೆಂದರೆ, ಗೃಹಲಕ್ಷ್ಮಿ ಯೋಜನೆದು ಜೂನ್ ತಿಂಗಳದು ಜುಲೈ ತಿಂಗಳದು ಅಂದರೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಎರಡೂ ಕೂಡ ಒಟ್ಟಿಗೆ ಕಂಬೈನ್ ಮಾಡಿ ನಿಮಗೆ 4,000 ರೂಪಾಯಿ ಆಗ್ತೀವಿ ಅಂತ ಹೇಳಿದರು. ಆದರೆ ಸರ್ಕಾರದವ್ರಿಗೆ ಆ ರೀತಿ ಹಾಕೋಕ್ಕಾಗಿಲ್ಲ, ಫಂಡು ಸ್ವಲ್ಪ ಶಾರ್ಟೇಜ್ ಆಗಿರೋದ್ರಿಂದ. ಅದರಿಂದ ನಿಮ್ಗೆ ಏನು ಮಾಡಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಮಾತ್ರ ಹಾಕಿದ್ರು. ಇವಾಗ ನಿಮಗೆ ಈ ತಿಂಗಳು 11ನೇ ಕಂತಿನ ಹಣ ಮಾತ್ರ ಒಂದು ಸಲ ಬಂದಿದೆ 2,000 ರೂಪಾಯಿ. ಇನ್ನೊಂದು 2,000 ರೂಪಾಯಿ ಬರಬೇಕಾಗಿದೆಯಲ್ಲ ನಿಮ್ಗೆ 12ನೇ ಕಂತಿನ ಹಣ, ಅದು ಯಾವಾಗ ಬರುತ್ತೆ ಅಂತ ಆಗಲೇ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋ, ಸಾಕಷ್ಟು ಜನ ಕಮೆಂಟ್ ಕೂಡ ಆಗ್ತಾ ಇರೋ. 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ, ಬಂದಿರೋದೇ ಬರೀ 2,000 ರೂಪಾಯಿ. ಸರ್ಕಾರದವರು 4,000 ರೂಪಾಯಿ ಬರುತ್ತೆ ಅಂತ ಹೇಳಿದರು. ಇವಾಗ ನಮ್ಗೆ 2,000 ರೂಪಾಯಿ ಮಾತ್ರ ಬಂದಿದೆ, ಇನ್ನೊಂದು 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ ನಿಮ್ಗೆ ಯಾವಾಗ ಬರ್ತಿದೆ ಮತ್ತು ಅದ್ರ ಪ್ರೋಗ್ರೆಸ್ ಏನೇನು ಆಗ್ತಿದೆ ಎಲ್ಲಾನು ಕೂಡ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇವಾಗ ನೋಡೋಣ. ವಿಡಿಯೋನ ಇವಾಗ ಗಮನ ಇಟ್ಟು ನೋಡ್ತಾ ಹೋಗಿ, ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಇವಾಗ ಇಂಪಾರ್ಟೆಂಟು. ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಇನ್ನೂ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಸರ್ಕಾರದವರು. ಒಂದು ನಿಮಗೆ ಕ್ಲಾರಿಫಿಕೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ ನಿಮ್ಗೆ ಏನು ಬಿಡುಗಡೆ ಆಗಬೇಕಲ್ಲ, ಅದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾರ ಖಾತೆಗೂ ಕೂಡ ಇನ್ನೂ 12ನೇ ಕಂತಿನ ಹಣ ಬಂದಿರಲ್ಲ, ಅದೊಂದು ಕ್ಲಾರಿಟಿ ಇರಲಿ. ಮತ್ತು ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ 2,000 ರೂಪಾಯಿ ಬಂದಾದಮೇಲೆ ನೀವೆಲ್ಲರೂ ಕೂಡ ಸಹಜವಾಗಿ ವೆಯ್ಟ್ ಮಾಡೋದು ನೆಕ್ಸ್ಟ್ ಒಂದು 2,000 ಯಾವಾಗ ಬರುತ್ತೆ ಅಂತ. ಇಲ್ಲಿ ಸರ್ಕಾರದವರು ಆಗಲೇ ಹೇಳಿದರು ನಿಮಗೆ. ಇಲ್ಲಿ ನೋಡಿ, 12ನೇ ಕಂತಿನ ಹಣಕ್ಕೆ ನೀವು ಯಾರು ಕೂಡ ಜಾಸ್ತಿ ಇನ್ನೊಂದು ತಿಂಗಳು ವೆಯ್ಟ್ ಮಾಡೋ ಅಗತ್ಯ ಇರಲ್ಲ. ಯಾಕೆಂದರೆ ನಿಮಗೆ ಜೂನು ಜುಲೈ ತಿಂಗಳು 2 ತಿಂಗಳದ್ದು ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಹಾಕೋಕ್ಕಾಗಲಿಲ್ಲ. ಯಾಕೆ ಅಂದರೆ, ಫಸ್ಟು ಒಂದು ಬ್ಯಾಚ್ ಅಮೌಂಟ್ನ ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ 11ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಬಂದು ತಲುಪಿದೆ. ಇನ್ನು ಸ್ವಲ್ಪ ಜನ ಖಾತೆಗೆ ಬಂದು ತಲುಪಬೇಕಾಗುತ್ತೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡೋದಾದ್ರೆ, ಇಲ್ಲ ನೋಡಿ, ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣದ ಬಗ್ಗೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಾದಮೇಲೆ 12ನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅವರು ಏನೊಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋದಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣದು 2,000 ರೂಪಾಯಿನ ಈಗಾಗಲೇ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆನ ಮಾಡಿದ್ದೀವಿ. ಇವಾಗ ನಮಗೆ ಬಂದಿರೋಂಥ ರಿಪೋರ್ಟ್ ಪ್ರಕಾರ 80% ಜನ ಮಹಿಳೆಯರಿಗೆ ಇವಾಗಲೇ 11ನೇ ಕಂತಿನ ಹಣ ಹೋಗಿ ತಲುಪಿದೆ. ಒಂದು 20% ಜನರಿಗೆ ಇನ್ನೂ ಹಣ ಹೋಗಿ ತಲುಪಿಲ್ಲ 11ನೇ ಕಂತಿನ ಹಣ. ಆ ಒಂದು ಹಣನೂ ಕೂಡ ತಲುಪಿಸ್ತೀವಿ. ಎಲ್ಲರೂ ಕೂಡ 11ನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ, ಕೆಲವು ಮಹಿಳೆಯರಿಗೆ, ಅವರು ಕೂಡ ಶಾರ್ಟ್ಲಿ ಇನ್ನು ಒಂದು 3-4 ದಿನದಲ್ಲಿ ರಿಸೀವ್ ಮಾಡ್ಕೋತಾರೆ ಅಂತ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ 12ನೇ ಕಂತಿನ ಹಣದ ಬಗ್ಗೆ ಅವ್ರು ಕೊಟ್ಟಿರೋಂಥ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ 11ನೇ ಕಂತಿನ ಹಣದು ಎಲ್ಲರ ಖಾತೆಗೂ ಕೂಡ ಹಾಕೋಕ್ಕೆ ಇಲ್ಲಿ ನಮ್ಗೆ ಕನಿಷ್ಠ ಅಂದರೂ ಇನ್ನೂ 2-3 ದಿನ ಟೈಮ್ ಬೇಕಾಗುತ್ತೆ. ಅಂದರೆ 20ನೇ ತಾರೀಕುವರೆಗೂ ಕೂಡ ಇದೇ ಒಂದು ಪ್ರೋಸೆಸ್ ಆಗುತ್ತೆ. ಅದಾದಮೇಲೆ ಒಂದು 5 ದಿನ ಟೈಮ್ ತೊಗೊಳ್ತೀವಿ ಒಂದು ಎಸ್ಟಿಮೇಷನ್ ಹಾಕೊಳ್ಳೋಕ್ಕೆ. ಮತ್ತು ಟ್ರೆಷರಿ ಜೊತೆ ಎಲ್ಲನೂ ಕೂಡ ಮಾತಾಡಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 12ನೇ ಕಂತಿನ ಹಣ ಬರೋಕ್ಕೆ ಅದಕ್ಕೊಂದು 5 ದಿನ ಟೈಮ್ ತೊಗೊಳುತ್ತೆ. ಎಲ್ಲ ಮಹಿಳೆಯರಿಗೂ ಕೂಡ ಹಣ ರಿಲೀಸ್ ಮಾಡೋಕ್ಕೆ ಒಂದು 25ನೇ ತಾರೀಕು ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ ಬಂದ್ಬಿಟ್ಟು 25ನೇ ತಾರೀಕಿಂದ ಬರುತ್ತೆ ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ತಿರ್ಗಾ 2,000 ರೂಪಾಯಿ ಈ ಒಂದು ತಿಂಗಳಲ್ಲಿ ಬೇಕು ಅಂದರೆ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.